ಚಿತ್ತಾಪುರ ಕ್ಷೇತ್ರದಲ್ಲಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ರೂಪಾಯಿ 1085 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾರ್ಚ್ 8ರಂದು ಪಟ್ಟಣದ ಮಳಖೇಡ್ ರಸ್ತೆಯ ಸೆಂದಿ ಡಿಪೋ ಮೈದಾನದಲ್ಲಿ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಹಾಗೂ ಡಿಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭೀಮಣ್ಣ ಸಾಲಿ ತಿಳಿಸಿದ್ದಾರೆ. ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಶಾಸಕರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ರಾಜ್ಯ ಕಾರ್ಯಕ್ರಮಕ್ಕೆ ರಾಜ್ಯಸಭಾ ವಿಪಕ್ಷ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಮಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 15,000 ಜನ ಭಾಗವಹಿಸುವ ನಿರೀಕ್ಷೆ ಇದ್ದು, ಜಿಲ್ಲೆಯ ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದರು. ಸುಮಾರು 1100 ಕೋಟಿ ಅನುದಾನ ಎಲ್ಲ ಇಲಾಖೆಯಿಂದ ಇವತ್ತು ಈ ಕ್ಷೇತ್ರಕ್ಕೆ ತಂದಿರ್ತಕ್ಕಂಥ ಕೀರ್ತಿಗಾರರು ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಯಾಗಿರುವ ಪ್ರಿಯಾಂಕ ಖರ್ಗೆ ಅವರು. ಅದಕ್ಕಾಗಿ 2 ವರ್ಷದ ನಂತರ ಅತಿ ದೊಡ್ಡ ಕಾರ್ಯಕ್ರಮ ಯಾವುದಾದ್ರೆ ಇವತ್ತು ನಮ್ಮ ಉದ್ಘಾಟನೆ ಮತ್ತು ಅಡಿಗಲ್ಲ ಕಾರ್ಯಕ್ರಮ ಚಿತ್ತಾಪುರ ಮತಕ್ಷೇತ್ರದ ಜನರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ನಾವು ಪಕ್ಷದ ಮುಖಂಡರು ಎಲ್ಲರೂ ಮತ್ತು ನಮ್ಮ ನಾಯಕರು ಮಾಡಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ನಮ್ಮ ಪಕ್ಷದ ಈ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದ ಡಿ ಕೆ ಶಿವಕುಮಾರ್ ಅನೇಕ ಇಲಾಖೆಯ ಸಚಿವರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಮತ್ತು ಗುಲ್ಬರ್ಗ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿವಿಧ ಇಲಾಖೆಯ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮಕ್ಕೆ ಬರುತ್ತಾರೆ. ಅದಕ್ಕಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ, ಯಾಕಂದರೆ ಪಕ್ಷ ಭಾಳ ಮುಖ್ಯ, ಪಕ್ಷಕ್ಕೆ ದೊಡ್ಡವರು ಯಾರಿಲ್ಲ. ಅದಕ್ಕಾಗಿ ನಾವು ಇವತ್ತು ವಿಶೇಷವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡಿಕೊಂಡು ಗ್ರಾಮೀಣ ಪ್ರದೇಶಿರ್ತಕ್ಕಂಥ ಎಲ್ಲರೂ ತಮ್ಮ ವೈಯಕ್ತಿಕವಾಗಿ ಬರ್ತಕ್ಕಂಥದ್ದನ್ನು ಸಹ ಇವತ್ತು ನಾವು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ಸಲ ಚಿತ್ತಾಪುರ ಮತಕ್ಷೇತ್ರದ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇರೋದು, ಬೇರೆ ಬೇರೆ ಇಲಾಖೆಯ ಕಾರ್ಯಕ್ರಮಕ್ಕೆ ಸ್ವಲ್ಪ ಅದ್ದೂರಿಯಾಗಿ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಇವತ್ತು ನಮ್ಮ ಕ್ಷೇತ್ರ ಅಂದರೆ ಚಿತ್ತಾಪುರ ಮತಕ್ಷೇತ್ರವನ್ನು ನಾವು ಹೇಳಬೇಕು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮರಗೋಳ್ ಮಾತನಾಡಿ, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕ್ಷೇತ್ರದ ಅಭಿವೃದ್ಧಿಗೆ ರೂಪಾಯಿ 1,085 ಕೋಟಿ ಅನುದಾನ ತರಲು ಪ್ರಮುಖ ಪಾತ್ರ ವಹಿಸಿದ್ದು, ಇದರಲ್ಲಿ ರೂಪಾಯಿ 1,000 ಕೋಟಿ ವೆಚ್ಚದ ಹೊಸ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಗೂ 85 ಕೋಟಿ ರೂಪಾಯಿ ವಿವಿಧ ಜನಪರ ಯೋಜನೆಗಳ ಲೋಕಾರ್ಪಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ಕೆಪಿಸಿಸಿ ಸದಸ್ಯ ನಾಗರೇ ಡಿ ಪಾಟೀಲ್ ಕರ್ದಾಳ್ ಮಾತನಾಡಿ, ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಗೆ ರೂಪಾಯಿ 500 ಕೋಟಿ ಅನುದಾನ ನೀಡಲಾಗಿದ್ದು, ದಂಡೋತಿ, ಕಾಗಿಣ ನದಿ ಸೇತುವೆ, ಅನುಗುಂಟಿ ಸೇತುವೆ, ಸರ್ಕಾರಿ ಕನ್ಯಾ ಮಾದರಿ ಶಾಲೆ ಹಾಗೂ ವಿಜ್ಞಾನ ಕೇಂದ್ರ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಅಡಿಗಲ್ಲು ಹಾಕಲಾಗುತ್ತದೆ ಎಂದು ತಿಳಿಸಿದರು. ಪ್ರತಿಯೊಂದು ಗ್ರಾಮಕ್ಕೂ ರೂಪಾಯಿ 1 ರಿಂದ 4 ಕೋಟಿ ರೂಪಾಯಿ ಅನುದಾನ ನೀಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರಯತ್ನದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ದಿಕ್ಕು ದೊರಕಲಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ದಿನಾಂಕ 8ನೇ ತಾರೀಕು ನಮ್ಮ ಮತಕ್ಷೇತ್ರದಲ್ಲಿ ಸುಮಾರು 1,085 ಕೋಟಿಗಳ ಅಡಿಗಲ್ಲು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರು ಹಾಗೂ ಪ್ರಿಯಾಂಕ ಖರ್ಗೆ ವಹಿಸಿದ್ದಾರೆ. ಪ್ರಿಯಾಂಕ ಖರ್ಗೆಜಿಯವರ ಒಂದು ಆಸೆ ಏನಂತ ಹೇಳಿದರೆ, ನಮ್ಮ ಮತಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 1,000 ಕೋಟಿಯನ್ನು ಅಡಿಗಲ್ಲು ಹಾಕಬೇಕು, ಹಾಗೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕರೆಸಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ತಂದೆಯವರು ಕೂಡ ಕರೆಸಿಬಿಟ್ಟು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಾಡಿಕೊಂಡು ಸುಮಾರು 6 ತಿಂಗಳಿಂದ ಅವರ ಆಶೆ ಆಗಿತ್ತು. ಆದರೆ ಒಂದು 800-900 ಕೋಟಿಗಳಾದಾಗ ಅವ್ರ ಉದ್ದೇಶ ಒಂದೇ ಆಗಿತ್ತು, ಇಲ್ಲ 1,000 ಕೋಟಿ ಏನಾದರೂ 1,000 ಕೋಟಿ ಮಾಡಬೇಕು, 1,000 ಕೋಟಿ ಆದ ನಂತರ ಮುಖ್ಯಮಂತ್ರಿ ಕರೆಸಬೇಕು ಆಸಕ್ತಿ ಮೇರೆಗೆ ಈಗಾಗಲೇ ಸರ್ಕಾರದವರು 1,085 ಕೋಟಿ ಅನುಮೋದನೆ ಕೊಟ್ಟಿರೋದ್ರಿಂದ 1,085 ಕೋಟಿ ದಿನಾಂಕ 8ನೇ ತಾರೀಕು ನಮ್ಮ ಯಾವ ವೆಂಕಟೇಶ್ವರ ಒಂದು ಸ್ಥಳದಲ್ಲಿ ಸುಮಾರು ಒಂದು 15,000 ಜನರಿಗೆ ಒಂದು ಕರೆಸಬೇಕು. 15,000 ಜನರಿಗೆ ಯಾಕೆ ಕರೆಸಬೇಕಂತ ಕೇಳಿದಾಗ, ಪ್ರಿಯಾಂಕ ಖರ್ಗೆಜಿಯವರು ಒಂದೊಂದು ಗ್ರಾಮಕ್ಕೆ ಕನಿಷ್ಠ 1 ಕೋಟಿಯಿಂದ 4 ಕೋಟಿ, ಕನಿಷ್ಠ ಅಂದರೆ 1 ಕೋಟಿ, ಗರಿಷ್ಠ ಅಂದರೆ 4 ಕೋಟಿ, ಒಂದೊಂದು ಗ್ರಾಮಕ್ಕೆ ವಿವಿಧ ಅಭಿವೃದ್ಧಿಗಳು ವಿಶೇಷವಾಗಿ ಆದ್ಯತೆ ಇಲಾಖೆಯಲ್ಲಿ ಕೊಟ್ಟಿರೋದ್ರಿಂದ ಆ 15,000 ಜನಸಂಖ್ಯೆ ಗೊತ್ತಾಗಬೇಕು ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಏನಿದೆ. ಪ್ರಿಯಾಂಕ ಖರ್ಗೆ ಊಟಕ್ಕೆಲ್ಲ ಸ್ವಾರ್ಥಕ್ಕೆ ಆಗಬೇಕು, ಎಲ್ಲರಿಗೂ ಒಂದು ಕರೆ ಬಾಗಬೇಕು ಅಂದ್ಬಿಟ್ಟು ಸುಮಾರು 1,085 ಕೋಟಿ ಅಡಿಗಲ್ಲು ಸಮಾರಂಭ 8ನೇ ತಾರೀಕಿದೆ. ಆ ಪತ್ರಿಕಾ ಮಿತ್ರರಲ್ಲಿ ಇಷ್ಟೇ ನಾನು ಕಾಲಕಾಲ ಹೇಳಿದರೆ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಲಿಕ್ಕೆ ತಾವೆಲ್ಲರೂ ಕೂಡ ಒಂದು ಹೆಚ್ಚಿನ ಒಂದು ಈ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಉಪಯೋಗಿಸಿದ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಉದ್ಘಾಟನೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡ್ತಿದ್ದಾರೆ.
ಈ ಸಮಾರಂಭದ ಅಧ್ಯಕ್ಷರನ್ನು ಪ್ರಿಯಾಂಕ್ ಖರ್ಗೆ ವಹಿಸುತ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಹಾಗಾಗಿ 11 ಗಂಟೆಗೆ ಶಾರ್ಪ್ ಆಗಿ ಎಲ್ಲ ಕಾರ್ಯಕರ್ತರು ತಗೊಂಡು ನಾಗರಿಕರು ಕೂಡ ಈ ಸ್ಥಳಕ್ಕೆ ಆಗಮಿಸಿ ಅಬ್ದುಲ್ ಕಾಮೆ ಹೆಸರುಗಳಿಗೆ 500 ಕೋಟಿ ಇದ್ದಾರೆ. 500 ಕೋಟಿ ಅದು ಗ್ರಾಮೀಣ ಗ್ರಾಮೀಣ ಹೆಸರುಗಳಿಗೆ 500 ಕೋಟಿ ಇದೆ. ಸೆಂಟರ್ ಅದ 500 ಕೋಟಿ ಇದ್ದಾರೆ. 500 ಕೋಟಿ ಅದು ಗ್ರಾಮೀಣ ಗ್ರಾಮೀಣ ಹೆಸರುಗಳಿಗೆ 500 ಕೋಟಿ ಇದೆ. ಸೆಂಟರ್ ಅದ ಅಲ್ಲಿ ನಮ್ಮ ಇದರದ್ದು ಒಂದು ಗುಂಟ ಸೈನ್ಸ್ ಸೆಂಟರ್ ಅದು ಅಡಿಗೆ ಸೈನ್ಸ್ ಸೆಂಟರ್ 53 ಕೋಟಿ ಕಂಡದ್ದು ಬೆಳೆಸಿರಿ. ಸುದ್ದಿಗೋಷ್ಠಿಯಲ್ಲಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಸುನಿಲ್ ದೊಡ್ಮನಿ, ಜಿಲ್ಲಾ ಪಂಚಾಯತ್ ಮಾಜಿ ವಿರೋಧ ನಾಯಕ ಶಿವಾನಂದ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಮೇಶ್ ಮರ್ಗೋಳ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರುದ್ರ ಬೇಣಿ, PLD ಬ್ಯಾಂಕ್ ಉಪಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಗಡ್ಡಾತ್, ನಾಗರೆಡ್ಡಿ ಗೋಪ್ಸೇನಾ, ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ಜಗನಗೌಡ ಪೊಲೀಸ್ ಪಾಟೀಲ್, ಮಲ್ಲಪ್ಪ ಹೊಸ್ಮನಿ, ನಾಗಯ್ಯ ಗುತ್ತೇದಾರ್, ಸಂಜಯ್ ಬೋಳ್ಕಾರ್, ಶರಣು ನಾಡಿಕಾರ್ ಡೋಣ್ಗಾಂವ್, ಸೂರಜ್ ಕಲ್ಲಕ್, ರವಿ ಸಾಗರ್ ಹೊಸ್ಮನಿ, ಶಿವಕುಮಾರ ಸ್ವಾಮಿ, ದೇವೇಂದ್ರ ಯಾಬಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಣ್ಣರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.